गीतसागरं चैव साहित्यभूषणं तथा लिङ्गपूज्य सदानन्दं वन्दे गुरुपुत्रराजेश्वरो वन्दे गुरुपञ्चाक्षरपुत्रराजेश्वरो वन्दे गुरुपुत्रराजेश्वरो वन्दे गुरुपुत्रराजेश्वरो
ಧರ್ಮದ ದೊರೆಯಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಜಗದೊಡೆಯಾದ ನೀನು ತಂದೆ ನಿನಗೆ ನನ್ನ ನಮನ ದೇವ ವಿಶ್ವೇಶ್ವರ. ಕಾಯಕವೇ ಕೈಲಾಸ ಅಂತ ಹಗಲು ರಾತ್ರಿ ನದಿ ದುಡಿಯುತ್ತಿರುವ ನನ್ನ ಪತಿಗೆ ದಯ ತೋರಿದನು ಭಾವಿಸುವುದಿಲ್ಲ. ಅಷ್ಟೇ ಅಲ್ಲ, ಮಗನಂತಿರುವ ನನ್ನ ಮೈದನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅವನ ಶೌರ್ಯ ಸಾಹಸದಿಂದ ಮೆರೆಯುವಂತೆ ಶಕ್ತಿ ಯುಕ್ತಿಯನ್ನು ಕೊಟ್ಟು ಕಾಪಾಡುವುದಿಲ್ಲ. ಬನ್ನಿ ಸ್ವಾಮಿ, ಇಷ್ಟೊತ್ತಿನವರೆಗೂ ಎಲ್ಲಿಗೆ ಹೋಗಿದ್ರು? ಶಾಸ್ತ್ರಿಗಳ ಮನೆಗೆ ಹೋಗಿದ್ದ ಕಾವೇರಿ. ಯಾಕ್ರಿ? ಬೆಳೆದು ನಿಂತ ನಮ್ಮ ಕಟ್ಟಿನ ಬೆಳೆಗೆ ಪೂಜೆ ಮಾಡಲು ಯಾವ ದಿನ ಒಳ್ಳೆಯದಿದೆ ಎಂದು ಕೇಳಿಕೊಂಡು ಬರಲು ಹೋಗಿದ್ದೆ. ಅದಕ್ಕೆ ಶಾಸ್ತ್ರಿಗಳು ಹೇಳುವುದನ್ನು ಎದುರಿಸಿಕೊಂಡು ಮುಂಬರುವ ಅಮಾವಾಸ್ಯೆಯ ದಿನ ಅಮೃತ ಸಿದ್ಧಿ ಯೋಗವಿದೆ ಅಂತೆ, ಅವತ್ತೇ ಪೂಜೆ ಮಾಡ್ರಿ ಅಂತ ಶಾಸ್ತ್ರಿಗಳು ಹೇಳಿದರು. ಆಯ್ತು ಸ್ವಾಮಿ, ಹಾಗೆ ಮಾಡೋಣ. ಬನ್ನಿ, ಗೊತ್ತಾಯ್ತು, ಊಟ ಮಾಡೋಣ. ಊಟ ಆಮೇಲೆ ಈಗ ಶ್ರೀ ಮುತ್ತಿನ ಸವಿಜೇನಿನ ಕಾಣಿಕೆಯಾಗಿ ಸಾಗಿ ಬರಬಾರದು ನಿಮ್ಮ ಸಾಹಿತ್ಯದ ಧರ್ಮ. ಏನೇ ನೀವು ಇಂಥ ಸಮಯದಲ್ಲೂ ಹಾಡಿನ ಚಿಂತೆ ಆಗುತ್ತೆ. ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಣ್ಣಿಗೆ ನೀ
ನಾನು ಸ್ವಲ್ಪ ಊರ ಮುಂದಿನ ತೋಟಕ್ಕೆ ಹೋಗಿ ಕಬ್ಬಿಗೆ ನೀರು ಬಿಟ್ಟು ಬರುತ್ತೇನೆ. ಆಯ್ತು ಸ್ವಾಮಿ, ಬೇಗ ಬಂದ್ಬಿಡಿ. ಅಣ್ಣ ಅಣ್ಣ, ಅತ್ತಿಗೆಮ್ಮ ಅತ್ತಿಗೆಮ್ಮ. ಮೈದ್ನ, ಲಕ್ಷ್ಮಣ, ಈಗ ಬಂದಿರಪ್ಪ? ಹೌದು ಅತ್ತಿಗೆಮ್ಮ, ಈಗ ತಾನೇ ಬಂದೆ. ಇದೇನಪ್ಪ ಮೈದ್ನ, ಒಂದು ವಾರ ಗಂಟೆ ಮನೆ ಬಿಟ್ಟು ತಿರುಗಿದಂದ್ರೆ ನಿನಗೆ ಈ ಮನೆಯಲ್ಲಿ ಕೇಳುವುದಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಪ್ಪ? ಹಾಗೇನಿಲ್ಲ ಅತ್ತಿಗೆ, ಅಂತ ಕೆಟ್ಟ ಕಾರ್ಯಕ್ಕೆ ಕೈ ಹಾಕುವ ಕಟುಕನಲ್ಲ ಈ ನಿನ್ನ ಮೈದುನ. ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಜಯ ಸಾಧಿಸಿದ ನಾನು ಇಂದು ನಿಮ್ಮ ಆಶೀರ್ವಾದದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಅತ್ತಿಗೆ, ಆಯ್ಕೆಯಾಗಿದ್ದೇನೆ. ಸಂತೋಷವಾಯ್ತಪ್ಪ, ನನಗೆ ತುಂಬಾ ಸಂತೋಷವಾಯಿತು. ಅತ್ತಿಗೆಮ್ಮ, ಶ್ರೀರಾಮಚಂದ್ರನಂತಿರುವ ನನ್ನ ಎಲ್ಲಿ? ನಿಮ್ಮ ಅಣ್ಣವರು ಕಬ್ಬಿಗೆ ನೀರು ಹಾಕಿ ಬರ್ತೀನಿ ಅಂತ ತೋಟದ ಕಡೆ ಹೋಗಿದ್ದಾರಪ್ಪ. ಅತ್ತಿಗೆಮ್ಮ, ದೆಹಲಿಗೆ ಕುಸ್ತಿ ಸ್ಪರ್ಧೆಗೆ ಹೋಗಲು ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಅತ್ತಮ್ಮ, ಹಣ ಬೇಕಾಗಿತ್ತು. ಅತ್ತಿಗೆ, ಏಕೆ ಮೌನವಾಗಿ ಬಿಟ್ಟಿಯಲ್ಲ? ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಜಯ ಸಾಧಿಸಿದ ನನಗೆ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಗೆ ಹೋಗಲು ಅದೃಷ್ಟ ಇಲ್ಲವಂತೆ ಕಾಣುತ್ತೆ. ಇದನ್ನ ಮಾತಾಡ್ಬೇಡಪ್ಪ, ನೀನು ಖಂಡಿತವಾಗ್ಲೂ ಸ್ಪರ್ಧೆಗೆ ಹೋಗ್ಲೇಬೇಕಪ್ಪ, ಹೋಗ್ಲೇಬೇಕು. ಅತ್ತಿಗೆಮ್ಮ, ದುಡ್ಡು ಇಲ್ಲದೆ ದೆಹಲಿಗೆ ಹೇಗೆ ಹೋಗ
ಅತ್ತಿಗೆಮ್ಮ ಹೇಗೆ ಹೋಗಿ ಮೈದುನ, ನೀನು ಸ್ಪರ್ಧೆಗೆ ಹೋಗ್ಬೇಕು. ತೆಗೆದುಕೋ. ಈ ಬಂಗಾರದ ಬಳೆಗಳನ್ನ ಮಾಡಿ ಹಣ ತೆಗೆದುಕೊಂಡು ಹೋಗಪ್ಪ. ಬೇಡಮ್ಮ ಅತ್ತಿಗೆ, ಬೇಡ. ಯಾಕೆಂದರೆ ಈ ಬಂಗಾರದ ಬಳೆಗಳನ್ನು ಹೊರ ತೆಗೆದರೆ ಆ ಶಿವನ ಕಡೆಯಲ್ಲಿರುವ ಚಂದ್ರನನ್ನು ಹೊರ ತೆಗೆದು ಬೇರ್ಪಡಿಸಿದಂತಾಗುತ್ತದೆ. ಅತ್ತಿಗೆಮ್ಮ, ಅದಕ್ಕೆ ಆ ಬಳೆಗಳು ನಿಮ್ಮ ಕೈಯಲ್ಲಿಯೇ ಇರಲಿ. ಲಕ್ಷ್ಮಣ, ನಿಮ್ಮ ಅತ್ತಿಗೆ ಜೊತೆ ಏನೋ ಮಾತನಾಡುತ್ತಿರುವೆಯಲ್ಲ? ಬಾನ, ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಗೆ ದೆಹಲಿಗೆ ಹೋಗಲು ಅತ್ತಿಗೆಯ ಹತ್ತಿರ ಹಣ ಕೇಳಿದೆ. ಅವರು ಈ ಬಂಗಾರದ ಬಳೆಗಳನ್ನು ಮಾರಿ ಹೋಗಿ ಬಾರಪ್ಪ ಅಂದರು. ನಾನು ಬೇಡ ಅಂದೆ ಅಷ್ಟೇ. ತಮ್ಮ ಲಕ್ಷ್ಮಣ, ಆ ಬೆಳೆಗಳು ನಿಮ್ಮ ಅತ್ತಿಗೆ ಕೈಯಲ್ಲಿದ್ದರೆ ಅವು ನಮಗೆ ದುಡಿದು ಹಾಕುವುದಿಲ್ಲ. ಅದೇ ನೀನು ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಜಯ ಸಾಧಿಸಿ ಬಂದರೆ ಇಂಥ 10 ಬೆಳೆಗಳನ್ನು ಮಾಡಿಸಿ ಹಾಕಬಹುದು ಈ ನಿನ್ನ ಅತ್ತಿ ಕೈಗೆ. ಅಣ್ಣ, ಅಮ್ಮ ನಮಗೆ ಬಿಟ್ಟು ಹೋದ ವಸ್ತು ಎಂದರೆ ಆ 2 ಬಂಗಾರದ ಬಳೆಗಳು ಮಾತ್ರ. ಅವನ್ನು ಮಾಡಿದರೆ ಆ ಅಮ್ಮನ ನೆನಪೇ ಉಳಿಯದಂತಾಗುತ್ತದೆ. ಅದಕ್ಕೆ ಆ ಬಳೆಗಳು ಅತ್ತಿಗೆಯ ಕೈಯಲ್ಲಿಯೇ ಇರಲಿ. ತಮ್ಮ ಲಕ್ಷ್ಮಣ, ಅಮ್ಮನ ನೆನಪಿಗಾಗಿ ಉಳಿದಿರುವುದು ಈ ಬಂಗಾರದ ಬೆಳೆಗಳು ಮಾತ್ರ ಅಲ್ಲ. ನಮ್ಮನ್ನು 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿ ಈ ಭೂಮಿಯ ಮೇಲೆ ಬಿಟ್ಟು ಹೋಗಿದ್ದಾಳೆ. ನಾವು ಎಲ್ಲಿವರೆಗೆ ಬದುಕಿರುತ್ತೇವೆ ಅಲ್ಲಿವರೆಗೆ ಅಮ್ಮನ ನೆನಪು ಸದಾಕಾಲ ಇದ್ದೇ ಇರುತ್ತೇವೆ ತಮ್ಮ. ಅಣ್ಣ, ಆದರೂ ಆ ಬಂಗಾರದ ಬೆಳೆಗಳನ್ನು ಮಾರಿ ನನಗೆ ಕುಸ್ತಿ ಸ್ಪರ್ಧೆಗೆ ಹೋಗಲು ಮನಸ್ಸಿಲ್ಲ ಅಣ್ಣ, ಮನಸ್ಸಿಲ್ಲ. ಮೈದುನ, ಹಾಗೆಲ್ಲ ಅನ್ಬೇಡಪ್ಪ. ತೆಗೆದುಕೋ. ಇದನ್ನ ಮಾರಿ ಬೇಡಮ್ಮ ಅತ್ತಿಗೆ, ಬೇಡ. ನನ್ನನ್ನು ಬಲವಂತ ಮಾಡಬೇಡ. ತಮ್ಮ ಲಕ್ಷ್ಮಣ, ಆ ಬೆಳೆಗಳನ್ನು ತೆಗೆದುಕೊಳ್ಳದಿದ್ದರೆ ನನ್ನ ಮೇಲೆ ಆಣೆಯಾಗಿತ್ತು. ಆ ಬೆಳೆಗಳನ್ನು ಆಯಿತು, ಕೊಡಮ್ಮ. ಅಣ್ಣಯ್ಯ, ಅತ್ತಿಗೆಮ್ಮ, ನೀವು ಕೊಟ್ಟ ಈ ಬಂಗಾರದ ಬೆಳೆಗಳನ್ನು ಮಾರಿ ದೆಹಲಿಯ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ಬಂದು ಈ ನನ್ನ ಮನೆತನದ ಹೆಸರನ್ನು ಈ ನಾಡಿಗೆ ಹರಡುವಂತೆ ಮಾಡುತ್ತೇನೆ. ಅತ್ತಿಗೆಮ್ಮ, ಅಣ್ಣಯ್ಯ, ನನ್ನನ್ನು ಆಶೀರ್ವಾದ ಮಾಡಿ. ಸೋದರ, ಸತ್ಯವನ್ನು ಕೈ ಬಿಡದೆ ಧೈರ್ಯಶಾಲಿ ಆಗಿ ಶಿಸ್ತಿನಿಂದ ಜಂಗಿ ಕುಸ್ತಿಯಲ್ಲಿ ಜಯ ಸಾಧಿಸಿ ಬಾ ಎಂದು ಹಾರೈಸುತ್ತೇನೆ. ಅತ್ತಿಗೆಮ್ಮ, ದೆಹಲಿಗೆ ಕುಸ್ತಿ ಸ್ಪರ್ಧೆಗೆ ಹೊರಡುತ್ತಿರುವ ನನ್ನನ್ನು ನಿಮ್ಮ ಹೃದಯದ ಅಂತರಾಳದಿಂದ ನನ್ನನ್ನು ಹಾಡಿ ಹರಸಿ ಗಳಿಸಬಾರದೇ ನನ್ನ ಅತ್ತಿಗೆ? ಆಯ್ತಪ್ಪ ಮೈದುನ, ನೀನಿಷ್ಟದಂತೆ ಎಲ್ಲ ಸೇರಿ ಹಾಡಿವೆ ನಾನು. Thank you.
ಆಯ್ತಣ್ಣ, ನಾನು ಒಳಗೆ ಕಾವೇರಿ, ಈ ಭೂತಾಯಿಯ ಚೊಚ್ಚಲ ಮಗ ಯಾರು? ಬಕ್ಕರಿಗೆ ಸ್ವಾಮಿ. ಒಕ್ಕಲಿಗ ಒಕ್ಕದಿದ್ದರೆ ಏನಾಗುವುದು? ಬಕ್ಕರಿಗೆ ಬಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ಗಾದೆ ಮಾತು ನೀವು ಕೇಳಿದ್ದೀರಿ ಸ್ವಾಮಿ. ಕೇಳಿದ್ದೇನೆ ಕಾವೇರಿ, ಕೇಳಿದ್ದೇನೆ. ಆದರೇನು ಮಾಡುವುದು? ಒಕ್ಕಲಿಗ ಒಕ್ಕಿದರೂ ಬಿಕ್ಕುವಂತಾಗಿದೆ ಈ ಜಗದಲ್ಲಿ. ಸ್ವಾಮಿ, ಏನ್ ಹೇಳ್ತಾ ಇದ್ರ ನೀವು? ಹೌದು ಕಾವೇರಿ, ಹೌದು. ಕಬ್ಬಿಗೆ ನೀರು ಬಿಟ್ಟು ಬರಲು ತೋಟಕ್ಕೆ ಹೋದಾಗ ಏನಾಯ್ತು ಸ್ವಾಮಿ? ಏನಾಯ್ತು? ಯಾರೋ ದುಷ್ಟರು ನಮ್ಮ ಕಬ್ಬಿನ ಪಡಕ್ಕೆ ಬೆಂಕಿ ಇಟ್ಟು ನಮ್ಮ ಕಬ್ಬಿನೆಲ್ಲ ಸುಟ್ಟು ಹಾಕಿದ್ದಾರೆ ಕಾವೇರಿ, ಸುಟ್ಟು ಹಾಕಿದ್ದಾರೆ. ಯಾಕನ್ನ ಏನಾಯಿತು ನಿನಗೆ? ಅಣ್ಣ, ಹೀಗೆ ಹೇಗೆ ವರ್ತಿಸುತ್ತಿರುವೆ? ಅತ್ತಿಗೆಮ್ಮ, ನೀವು ಒಳಗೆ ಹೋಗಿ ನೀರು ತೆಗೆದುಕೊಂಡು ಬನ್ನಿ ನನ್ನ ಅಣ್ಣನಿಗೆ. ಅಣ್ಣ, ಮೇಲೆ ಅಣ್ಣ ಹೇಳು, ಏಕೆ ಹೀಗೆ ವರ್ತಿಸುತ್ತಿರುವೆ? ಭಗವಂತ, ಏಕೆ ನಮಗೆ ಇಂಥ ಕಷ್ಟವನ್ನ ಕೊಡುತ್ತಿರುವೆ? ಲಕ್ಷ್ಮಣ, ನೀನು ದೇವಿಗೆ ಹೋಗಲಿಲ್ಲೇನಪ್ಪ? ಯಾಕನ್ನ ನಮ್ಮ ಕಬ್ಬಿಗೆ ಬೆಂಕಿ ಹಚ್ಚಿದ ಸುದ್ದಿ ನನಗೇಕೆ ಹೇಳಲಿಲ್ಲ? ಇಲ್ಲ, ಇನ್ನು ಮೇಲೆ ನಾನು ಕುಸ್ತಿ ಕಬಡ್ಡಿ ಅಂತ ಯಾವುದಕ್ಕೂ ಹೋಗುವುದಿಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎನ್ನುವಂತೆ ರೈತನೇ ರಾಷ್ಟ್ರದ ಬೆನ್ನೆಲುಬು, ಒಕ್ಕಲಿಗ ಒಕ್ಕದಿದ್ದರೆ ಬೆನ್ನುವುದು ಜಗವೆಲ್ಲ ಎನ್ನುವಂತೆ ನಾನು ನಿನ್ನ ಜೊತೆಯನ್ನೇ ಇದ್ದು ನಿನ್ನ ಜೊತೆಯಾಗಿ ದುಡಿದು ಈ ನಾಡಿಗೆ ನೇಗಿಲ ಯೋಗಿ ಆಗುತ್ತೇನೆ. ಅಣ್ಣ, ಈ ನಾಡಿಗೆ ಅನ್ನದಾತನಾಗುತ್ತೇನೆ. ಅತ್ತಿಗೆಮ್ಮ, ನೀವು ಮೊದಲು ಅಣ್ಣನನ್ನ ಕರೆದುಕೊಂಡು ಒಳಗೆ ಹೋಗಿ. ಕ್ರಾಂತಿ! ನಮ್ಮ ಕಪ್ಪಿಗೆ ಕಿಡಿಕಾರಿದ ಕಟುಕರನ್ನು ತುಂಡು ತುಂಡಾಗಿ ಕತ್ತರಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಇನ್ನು ಮೇಲೆ ಶುರುವಾಯಿತು ರೊಚ್ಚಿಗೆದ್ದ ರೈತನ ಕ್ರಾಂತಿ. ಇನ್ನು ಮೇಲೆ ಶುರುವಾಯಿತು ರೊಚ್ಚಿಗೆದ್ದ ರೈತನ ಸೇಡಿನ ಕ್ರಾಂತಿ.
ಯಾವ ಇಲ್ಲಿ ತಿರ್ಬೇಕು ಎಷ್ಟೇ ಎಷ್ಟೇ ಎದುರಾದರೂ ಹೊಂಚಿ ಹಾಕಿ ಲೆಕ್ಕ ಲೆಕ್ಕ ಹಾಕಿ ಹೊಡಿತೇನೆ. ಈ ಕೆಂಪೇಗೌಡ ಈ ನಾಟಕಕ್ಕೆ ನಮ್ ಗಂಗಾಗರ ಹುಡುಗರದೇ ದರ್ಬಾರ. ಬೆಂಗಳೂರು ನಗರ ಸ್ಥಾಪಕ ಕೆಂಪೇಗೌಡ. ಈ ಕೆಂಪೇಗೌಡ ಹಾಗಲ್ಲ, ಸುತ್ತ ಹತ್ತು ಹಳ್ಳಿಗೆ ನೀರಿನಿಂದ ಬೆರೆಯುತ್ತಿರುವ ಈ ಕೆಂಪೇಗೌಡ. ಈ ಕೆಂಪೇಗೌಡ ಆಯ್ಸಿದ್ದೆ ಆಟ, ಕುಣಿಸಿದ್ದೆ ಕುಣಿತ, ಕುಡಿಸಿದ್ದೆ ಅಮೃತ. ಈ ಶೂರ ಸರ್ದಾರ್ನ ಕೂಡ ಸವಾಲು ಹಾಕಿದ ಮಗ ಇನ್ನು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ರಾಮ ಸಾವಯವ ಕೃಷಿಕರ ಸಂಘದಲ್ಲಿ ಮಗಳೇ ನನ್ನನ್ನು ಸೋಲಿಸಿ ಕೃಷಿ ಪಂಡಿತ ಎಂಬ ಪ್ರಶಸ್ತಿ ಪಡೆದುಕೊಂಡಿಯಲ್ಲ, ಈಗ ಏನಾಯ್ತು ಆ ನಿನ್ನ ಪ್ರಶಸ್ತಿ? ಕಟಾವಿಗೆ ಬಂದ ನಿನ್ನ ಕಪ್ಪಿನ ಕೊಳಕ್ಕೆ ಬೆಂಕಿ ಗೆದ್ದು ಬೆಂಕಿ ಹಚ್ಚಿ ಬಂದಿರುವೆ. ಹೇಗಿದೆ ಈ ಕುಮೇರನ ಕೈ ಚೇಕ? ರಾಮನ ಸತಿ ಕಾವೇರಿ, ಕಾವೇರಿ ಕರ್ಪೂರದ ಗೊಂಬೆ ಇದ್ದ ಹಾಗೆ. ಆ ಗೊಂಬೆಯನ್ನು ರೆಂಬೆಯನ್ನಾಗಿ ಮಾಡಿ ನನ್ನ ಕಾಮದ ಸುಖದಲ್ಲಿ ಕರಗಿಸಿ ನನ್ನ ಕಾಮದ ದಾಸ ತೀರಿಸಿಕೊಳ್ಳಬಿಟ್ಟರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಕೆಂಪೇಗೌಡನೇ ಅಲ್ಲ. ನಾನು ಕೆಣಕಿದರೆ ಕೆಂಪ, ತಿರುಗಿದರೆ ಗೌಡ.
ಗರ್ಜಿಸಿದರೆ ಭಯ ಇರಬೇಕು. ಕುದುರೆ ಓಡಿಸಿದರೆ ಜಯ ಇರಬೇಕು. ನಾನು ಇಲ್ಲಿ ಬಂದಿದ್ದೀನಂದ್ರೆ ನನ್ನ ವೈರಿ ಮನೆಯಲ್ಲಿ ನಡುಕಿಸಲಾಗಬೇಕು. ನಾಡು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ಖಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ ಗಂಡನಾದ ಪ್ರಚಂಡ ರಾವಣ. ಹರೆಯದ ಹಕ್ಕಿಗಳ ಶೀಲ ಕುಕ್ಕಿ ತಿನ್ನುವುದೇ ನಾಗೇಂದ್ರನ ಮಜಾ. ಈ ಊರಲ್ಲಿ ಯಾವನಾದ್ರೂ ನನಗೆ ಎದುರು ಕೊಟ್ಟರೆ ನಾನಾಗುವೆ ಅವನ ಪ್ರಾಣ ತೆಗೆಯುವ ಯಮರಾಜ. ಲಕ್ಷ್ಮ್ಯ, ಸೌಂದರ್ಯದ ಸಾಗರದಲ್ಲಿ ತೇಲಾಡುವ ನಿಮ್ಮ ಹೆಂಡಂದಿರನ್ನು ನನ್ನ ಮಂಚದ ರಾಣಿಯರನ್ನಾಗಿ ಮಾಡಿಕೊಂಡು ನನ್ನ ಸುಖವನ್ನು ಅನುಭವಿಸಿ ಈ ಊರಲ್ಲಿ ನಾನೇ ನಾರಜನಾಗಿ ಮೆರೆಗಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ. ಕೆಂಪೇಗೌಡ, ಸುತ್ತು 10 ಹಳ್ಳಿಗಳ ಹಮ್ಮಿಯನ್ನೆಂದು ಎಗಲ್ಪಿಸಿ ನಿಂತ ಹರಾಂಕಾನ ಮಗೇ, ಹಿಂದೆ ನೀನು ಎಕ್ಕಚ್ಚಿತ್ತೊಬ್ಬ ಕೂಲಿ ಕಾರ್ಮಿಕ. ಕುಬೇರನಾಗಬೇಕೆಂಬ ಹಠದಿಂದ 10 ರೈತರನ್ನು ಕೊಲೆ ಮಾಡಿದೆ. ಅಂದಿನ ಕೂಲಿ ಕಾರ್ಮಿಕ ಇಂದು ಕೋಟ್ಯಾಧಿಪತಿಯಾಗಿರುವ ಕೆಂಪೇಗೌಡ, ನೀ ಹಿಂದೆ ಮಾಡಿದ ಪುಂಡಾಟಿಗೆ ಪುಟವನ್ನು ತಿರುಗಿಸಿ ನಿನ್ನನ್ನು ಸುಡುಗಾಡಕ್ಕೆ ಪಾರ್ಸಲ್ ಮಾಡಲು ಬಂದಿದ್ದಾನೆ ಈ ನಾಗಲೋಕದ ನಾಗೇಂದ್ರ. ಅಕಸ್ಮಾತ್ ಈ ನಾಗೇಂದ್ರನನ್ನು ಯಾರಾದರೂ ಕಲಿಕೆ ರೊಚ್ಚಿಗೆ ಬಿಸಿದರೆ ಅಂತವರನ್ನು ಮಿನುನಾಗದಂತೆ ಎಡೆ ಹಚ್ಚಿ ಕಚ್ಚಿ ಬಿಡಲಾರೆ. ಅಂತೆ ನನ್ನನ್ನು ಕೆಣಕಿದ ಕರೋಡ್ಪತಿ ಕರ್ಮಿಗನನ್ನು ಕೊಲೆ ಮಾಡಿ ಅವನ ಕೋಟೆ ಹಣವನ್ನು ಲೂಟಿ ಮಾಡಿಕೊಂಡು ಬಂದಿವೆ. ಈ ಹಣ ಮುಗಿಯುವ ತನಕ ನನ್ನ ಸೇರಿಯಾಗಿ ನಿಂತಿರುವ ಆ ಕೆಂಪೇಗೌಡನ ಮನೆಯಲ್ಲಿ ಕಾಲ ಕಳೆದು ಕೊನೆಗೆ ಅವನನ್ನು ಎಡವಟ್ಟಕ್ಕೆ ಕಳುಹಿಸಿ ಅವನ ಅಪಾರ ಆಸೆಯನ್ನು ನನ್ನಂತೆ ಮಾಡಿಕೊಂಡು ಮುಂಬೈನಂತ ಸಿಲಿಕಾನ್ ಸಿಟಿಯಲ್ಲಿ ಉಲ್ಲಾಸದಿಂದ ಜೀವನ ಸಾಗಿಸುವುದೇ ಈ ನಾಗೇಂದ್ರನ ಗುರಿ. काम से खतरनाक हूँ, नाम से खौफनाक हूँ, मगर दिमाग से डेविल हूँ. It is नागेंद्र.
ಮುಟ್ಟದೆ ಕೆಟ್ಟವನು ರಾವಣ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಹೇ ಧರ್ಮ, ಈ ಸಮಾಜಕ್ಕೆ ನೀನೇನೇ ಒಳ್ಳೇದು ಮಾಡು. ನಿನಗೆ ಕೆಟ್ಟವನು ಅಂತ ಪಟ್ಟ ಕಟ್ಟು ಕಟ್ತಾರ. ಧರ್ಮನ ರಕ್ಷಿಸೋನು ಧರ್ಮದ ನಾಯಕನಾಗ್ತಾನೆ. ಅದೇ ಧರ್ಮನ ದ್ವೇಷಿಸೋಂಗೆ ಧರ್ಮದ ರಾಕ್ಷಸನಾಗ್ತಾನೆ. ಆದ್ರೆ ನಾನು ಚತುರ್ದಶಕ ಭುವನ ಭಯಂಕರನಾದ ದಶಕೋತ್ತರಾವನ. ನೆನಪಿನಲ್ಲುಳಿದವರಿಗೆ ಏನು ಗೊತ್ತು, ನೆನೆಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲನಿಗೆ ಏನು ಗೊತ್ತು, ಮೌನ ಮುರಿದ ಮಲ್ಲನ ಮನದಾರದ ಆತಂಕ. ಅಲ್ವ ತಮ್ಮ, ಬರೀ ಎಲ್ಲರೂ ಕಲಾಯಿಕ ಪಾತ್ರ ಮಾಡಿದ್ರ ಹಾಸ್ಪಿಟ್ ಮಾಡೋರು ಯಾರು? ಏನ ನನಗೆ ಕಲಾಯಕ ಆಗ್ಬೇಕನ್ನೋ ಬಹಳ ಆಸೆ ಇತ್ತ. ಮಾಡ್ಕೊಂಡ್ಬಿಟ್ಟಾನೆ, ಮಾಡ್ತಾನೆ. ಈಗ ಚಂದ್ರನ್ ಪಾತ್ರ ಮಾಡಿ ಆಯ್ತು, ಅದನ್ನ ಕಲಿಯೋದು. ಆಯ್ತು. ಅದು ಇರೋದೆ ಮೂರು ಗಂಟ, ಅದಕ್ಕಾಗಿ ತ್ರಾಸ ಎಟ್ಟ. ಮೊಬೈಲ್ ಇರೋದೆ ಮೂರು ಗಂಟ, ಅದಕ್ಕಾಗಿ ತ್ರಾಸ ಎಟ್ಟ. ಹೊತ್ತೊತ್ತಿ ಹೋತಲ್ಲ ಅದು ಇರೋದೆ ಮೂರು ಗಂಟ, ಅದಕ್ಕಾಗಿ ತ್ರಾಸ ಎಟ್ಟ. ಮೊಬೈಲ್ ಇರೋದೆ ಮೂರು ಗಂಟ, ಅದಕ್ಕಾಗಿ ತ್ರಾಸ ಎಟ್ಟ. ಹೊತ್ತೊತ್ತಿ ಹೋತಲ್ಲ ಏನ್ ದೊಡ್ಡ ಊರಂತೇನ್ರಿ, ಏನ್ ದೊಡ್ಡ ಊರಂತೇನಿ. ಈ ಊರಿಗೆ ಬಂದು ಮುಟ್ಟಬೇಕಾದ್ರೆ ಸಾಕಾಗಿ ಹೋತ್ರಿ. ಇಲ್ಲಿ ಬಂದು ನೋಡ್ರ ಎಲ್ಲಾ ಕಡೆ ಬರೇ ಜೋಗ್ಯಾರ ಅಂಗಡಿನ ಕಾಣ್ತಾವ. ಇಲ್ಲಿ ಹೆಂಗರ ದಾಟು ನೀ ನಮ್ಮ ವ್ಯಾಪಾರ ಮಾಡ್ಕೊಂಡ್ ಬಂದ್ರಾತ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡಲು ಕೊಡ್ತಾನೆ, ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡಲು ಕೊಡ್ತಾನೆ, ಆಡಲು ಕೊಡ್ತಾನೆ ಹುಡುಗಿ ಹತ್ತಿ ಕೈತಾನೆ, ಆಡಲು ಕೊಡ್ತಾನೆ ಹುಡುಗಿ ಹತ್ತಿ ಕೈತಾನೆ. ಆರ್ತಿ ಮೇಲೆ ಹೊತ್ತಾಗಿತ್ತಿ ಮಾಡಿ ನೋಡಿಲ್ಲ. ಹೊರಗೆ ಬಾ, ಮಾಮ ಗೆಲ್ಲಿಗೆ ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ. ಬಾರೋ ನಿಮ್ಮ ಮಗುನ ಬಾ. ಬಂದಿದ್ದಾನೆ ಓ ನಿಮ್ಮ ಅಪ್ಪನ ಬಂದಿದ್ದ ಅಂಕಿತ್ತಿಟ್ಟು ಅವನ ಬಾಳಗೈತಿ ಹೋಸ್ಕೊಟ್ಟೇನು ಇಲ್ಲ ಹೋಸ್ಕೊಟ್ಟಾನು ಅಪ್ಪಿ ಹೋ ಮಾಮೆ ಹೇಳ್ರಿ. ನನಗೆ ಇಂದೆಲ್ಲ ಬರಬರಿ ಆಗುಲ್ಲ
ಆಗುಲ್ಲ. ಯಾರಿಗೆ ಬಾದಾಮಿ ಐಶ್ವರ್ಯ ಎದಕ್ಕೆ ಬಂದಿ ನಾಟಕ ಮಾಡಾಕು. ಎಲ್ಲಿ ಮಾಡಿ ಮನಿ ನಿಮ್ಮ ಆಯಿ ಕೂತಿದ್ಯಾಗ ಅನಿ ಮಾಡ ನಿಂದ್ರ ಮೇಲೆ ನೆಪ್ಪ. ಏ ಕಿಸಿನಿ ಏ ಟಿಶನೆ ಹಸು ಮಾಡ್ಕೊ ನಿಂದ್ರ ಅನ್ಕೋ. ಕೇಳ ನಮಗ ತಿಂಡಿ ಇಲ್ಲ ಬಗ್ಗೆ ಏನೇ ಇದ್ರು ನಮ್ಗೆ ಇಂಕೋ ಬರೋಬ್ಬರಿ ಆಗುಲ್ಲ. ಯಾರು ಇವ್ನ ಈಗ ಅವನ್ ಗೆಟ್ಟಿದ್ದಲ್ಲ ಸಣ್ಣ ಈಗ ಹೊಸ ಟ್ಯಾಪ್ ಕೊಡ್ತಾನೆ ಕೇಳ. ಅಮ್ಮ ಸ್ವಲ್ಪ ಯಾಕೋ ಪ್ರಿಸಲ್ ಬಿಡಪ್ಪ. ಇನ್ನು ಸ್ವಲ್ಪ ತಿಂಡಿಲ್ಲ ಬಿಡ. ಕೂಸ್ರ ಕೂಸ್ತನ್ ಕೇಳ. ಬಾಗೆಲ್ಲ ಕೂಟಿ ಬಚ್ಚಾಂದಿನ್ಯಾಗ ಮಾಡಿ ಹೇಳ್ತಾನೆ ಬಾದಾಮಿ ಬೇರಿ ನಿನ್ನ ಚಾರಿ ಸುಮಾರೈತಿ. ಒಬ್ಬನ ಕೂಡ ಇರು ಚಂದ ಇಲ್ಲಂದ್ರೆ ನೀ ನಿಂದರ್ತಿದೆ ನಡು ಬೀಳ್ಯಾಗ. ನಡುವರಾಗ ಕರಗರ ಕಡಿಲಿ ಕರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ತಿಳಿದಂಗ ಹದರಿಲ್ಲ ನಿಮ್ಮಪ್ಪ ತಿರುಸಟ್ಟಿಡಾನಲ್ಲ
ಸೊಳೆ ಮಗನ ಎದುರುವುದಿಲ್ಲ ನಡುರಾಗ ವಿಠಲ ಜಾತಿ ಅಲ್ಲ, ಮಾತಿನ ಮಗನಿಲ್ಲ. ಏನು ಮಾಸ್ತರ್ ನಾ ಫುಲ್ ತಿಂಡಿಗೆ ಬಂದಿದ್ನಪ್ಪ ಹಿಂಗ ಮಾಡಿ ಮುಗಿಸ್ಬಿಡ್ತಾರ ನನ್ನ ಹುಡುಕ್ರಿ ಎಲ್ಲ ಸೇರಿ ಹಾಗಾಗಿ ಭಾಳ ಮಾತಾಡ್ತಪ್ಪ ಕಿಟಿ ಯಾಕಂದ್ರೆ ಬ್ಯಾಡ ಅಂತಪ್ಪ ಮಾತ್ರ ಮಾತ್ರ ಯಾಕಂತೇನೆ ಎಲ್ಲಾರು ಯಾಕೆ ಸಾದ್ರೆ ಅಂತಪ್ಪ ಯಾಕೆ ಸೌಂಡ್ ತಿಂದ ರಾಮ ಸರ್ ಸಿಸ್ತಾಗ ಮತ್ತೆ ನಿಂತು ಬಂದೈತಾನೆ ಹುಡುಕಲ್ಲಪ್ಪ ಅಪ್ಪ ಹೋರಿಗಳು ಉತ್ತರ ಮೆಣಸಿನಕಾಯಿ ಐತಿ ಯಾರು ಬರ್ರಿ 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 ಈ ನಮನಿ ಮಾತಾಡಕತ್ತೀನಿ ಗಟ್ಟ ಹರಿಯಂಗಲ್ ಒಬ್ಬರ ಎದ್ದು ಬಂದು ನನ್ನ ಮಾಡ್ತಾರ ವ್ಯಾಪಾರ ಯಾರು ಬರ್ರಿ 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 ಅಲ್ರಿ ಬಾಯವ್ರ ನೀವು ಇಟ್ಕೊಳ್ತೀರಿ ಏನ ಯಾಕದ ಮುಲ್ಲ ಹಳೆ ಮುಲ್ಲ ತಿನ್ನಲ್ಲ ಮೈಯಂದು ತುಂಬ ತನ್ನ ಮಕ್ಕಳಿಗೆ ಇಟ್ಕೊಳ್ತೀರಿ ಏನು ಅಂದ ಕೇಳಕತ್ತಲ್ಲ ಹಂಗತ್ತ ಮೈಯ ಹುಷಾರೈತಿಲ್ಲ ಅಷ್ಟು ತಪ್ಪಿದ್ರಿ ಅಷ್ಟು ಕಾಮಿ ದುಡಗಂತೂ ನಾ ಅಲ್ಲ ನೀವು ಬಾಳ ತಪ್ಪು ತಿಳ್ಕೊಂಡ್ರಿ ಈಗ ನಮ್ಮ ಸಾಮಾನು ಬೆಳಿ ಐತಲ್ಲ ಅದನ್ನ ಇಟ್ಕೊಳ್ತೀರಿ ಏನಂತ ಕೇಳಿದ್ಯಾ ನಿಮ್ಮ ವಯಸ್ಸಿರಲ್ಲ ನಾನು ನಮ್ಮ ಅಪ್ಪಗೆ ಹೋಗ್ತಿದ್ದೆ ಏನಂತ ಮಾತನು ಅಪ್ಪ ನಾನು ಇಟ್ಕೊಳ್ಳಿ ಅಂತಿದ್ದೆ ಆದ್ರೆ ನಮ್ಮ ಅಪ್ಪ ಅಂತಿದ್ದ ನನಗ ಮಗಳು ಇದು ಬ್ಯಾಡಬಿ ನೀನು ಸಣ್ಣ ಕದಿ ಇದು ಬ್ಯಾಡ ನಿಮ್ಮದು ದೊಡ್ಡ ಕಾದು ಅವ ಬೇಕಿದ್ರೆ ಇಟ್ಕೊಳ್ಳುವಂತಿ ದೇವಂತಿದ್ದೆ ಅಮ್ಮ ಅತ್ತ ವಯಸ್ಸು ಬಂದಿಲ್ರಿ ಹೌದು ನೋಡ್ರಿ ಈಗ ಜರ ಏನ್ರ ನಮ್ ಸಾಮಾನ್ ನೀವ್ ಇಟ್ಕೊಂಡ್ರ ಅಂದ್ರ ಕನ್ನಡ ಚಿತ್ರ ನಟಿ ಡಿಂಪಲ್ ಕ್ಯೂನ್ ರಚೋದಲ್ರಿ ಅತಿಗತೆ ಕಾಣ್ತೀರಿ ಅತಿಗತೆ ನಾವಲ್ಲೇವ ರಾಜ ನೀಲ್ಲ ನೋಡಿ ಇಲ್ಲೇ ಅಲ್ಲಿ ಇಟ್ಕೋಬೇಡ್ರಿ ಜಗ ಸಾಂದೈತಿ ನಡೀತೈತಿ ಅಡ್ಜಸ್ಟ್ ಮಾತಾಡ್ದಿಲ್ಲ ಇಟ್ಕೊತೀನಿ ಅಲ್ರಿ ಒಮ್ಮೆ ಇಡ್ಸಾಕ ರೊಕ್ಕ ಎಷ್ಟು ಗೊತ್ತೀರಿ ನೋಡ್ರಿ ನಮ್ದು ಪೂರಾ ಅಂದ್ರ 12 ಬಳಿ ಒಂದ್ ಡಜನ್ ರೀ ಅರ್ಧ ಅಂದ್ರ 6 ಬರ್ತಾವ್ರಿ ನೀವ್ ಇಷ್ಟ ಬೆಟರ್ ಅದ್ರಿ ಅಂದ್ರ ಅರ್ಧ ನಿಮ್ಗೆ ಇಟ್ಕೊಂಡ್ರು ಇಟ್ಕೊಂಡಂಗ ಆಗೋದಿಲ್ಲ ಪೂರಾ ಇಟ್ಕೊಂಡ್ಬಿಡ್ರಿ ಅಂದ್ರ ಚಂದ ಕಾಣ್ತತಿ ನಿಮ್ದು ಏನದು ಚಂದ ಕಾಣೋದು ಅದರಿ ನಿಮ್ ಎರಡು ಕೈ ಹಂಗಾರ ಅನ್ನೋಲೆ ನೀ ಅಟ್ಟು ಕೌಸಿಗಿಟ್ಟು ಕುಟ್ಟ ಕತ್ತಿಯಲ್ಲ ನೀ ಯಾನಮಿ ಕೌಸಿಗಿಟ್ಟು ಕುಟ್ಟ ಮಾಡ್ದೋಸ್ತೆ ನಮ್ಮ ನಾವ್ ಏನ್ ಕಲಿಕೋ ಪ್ಯಾನದವು ನೀ ಒಂದಲ್ಲ ಹೊತ್ತು ಬರ್ಕೊತಾರ ಅವರು ನೋಡಿ ಇಟ್ಕೊಂಡ್ರ ಪೂರ್ತಿ ಇಟ್ಕೋಬೇಕು ಅರ್ಧ ಮರ್ಧ ಒಟ್ಟ ಇಟ್ಕೋಬಾರ್ದು ನನಗೆಲ್ಲ ಇಟ್ಕೋಬೇಕಂತ ಬಹಳ ಆಸೆ ಐತಿ ಬಳಿನ ಆದ್ರೆ ಏನ್ ಮಾಡೋದು ನನ್ ಗಡುವಿಗೆ ರೊಕ್ಕ ಇಲ್ಲಪ್ಪ ಇಲ್ಲಿ ನೋಡ್ರಿ ಬೇಕಂದ್ರೆ ಮ್ಯಾಗ ಯಾರು ಕೊಡ್ತೀನಿ ಹುಡುಗ ತಿನ್ನೋಸಲ ಬಂದ ಕೊಡ್ತೀನಿ ಅಷ್ಟೇ ಸಾಕು ನೀ ನನಗೂ ಈಗ ನಿಮ್ಮ ಮ್ಯಾಗಿನೂ ಯಾರು ನನ್ನ ಕೈಯಾಗ ಕೊಟ್ಟು ಹೋಗ್ರಿ ಉಳಿದಿದ್ದ ಐತಲ್ರಿ ಅದನ್ನ ಇನ್ನೊಂದ್ ಬಂದಾಗ ನನಗ ಒಬ್ಬಂಗ ಕೊಟ್ಟು ಹೋಗಾಕ್ರಂತ ಹಂಗಂತೀರ ಮತ್ತೆ ಕರೆ ಮಾಡ್ತೀರಿ ತಗೋರಿ ರೊಕ್ಕನೆ ಹಾ ಈಗ ನಿಮ್ ಕೈಯಾಗ ಮುಟ್ಟಿ ನೆಲಕ್ಕೆ ಕೀಳ್ರಿ ಹ್ಞೂನ್ರಿ ನಿಮ್ಮ ಎರಡು ಕೈ ನಮ್ಮ ಕೈಯಾಗ ಕೊಡ್ರಿ ಹಂಗಂತೀರಿ ಸ್ವಲ್ಪ ತಡ್ರಿ ತಗೋರಲ್ಲ ನಾನು ಯಾರು ಆಗರ ರೊಕ್ಕನ ಹಾಕಿ ಬಳ್ಳಿ ರೀತಿ ಕೈ ಕೊಡ ಹಂಗೆ ಕಿತ್ಲಾಕತ್ತೀರಿ ತಪ್ಪು ತಿಳ್ಕೊಬೇಡ್ರಿ
ಈ ಬಾಯವ್ರ ಎಲ್ಲಾ ದಿವಸ ನಾಟಕಕ್ಕೆ ಹೋಗಿ ಹುಡುಗರ ಕೈ ಹಿಡಿದು ನಿಮ್ ಕೈ ಬಾಳ ಬಿರುಸಾಗ್ಯಾವ. ಅದಕ್ಕೆ ಸ್ವಲ್ಪ ಹಿಚುಕಿ ಹಿಡಿಸ್ಬೇಕ್ರಿ ಈ ಬಳಿನ. ನಂದೇನು ಬಿರುಸಾಗುವಂತ ಕೈ ಎಲ್ಲ ಹಳಿದ ಇನ್ನ ಮೆತ್ತಗಾಗುತ್ತ ಅದೇನು ಬಿರುಸಾಗೋದಲ್ಲ. ಪಟ್ಟಿ ಇಳ್ರಿ ನಮ್ಮ ಪೇಂಡ್ರು ಬಂದ್ರೆ ಸಾಕು ಮತ್ತೆ ಕೊಟ್ಟೆಲ್ಲ ಅರ್ಧ ಮದಿ ಇಟ್ಕೊಂಡು ಹೋಗಾಗುತ್ತಾಳೆ. ಯಾಕೆ ಚಿಂತೆ ಮಾಡ್ತೀರಿ ನೀವ? ಎಷ್ಟ ಹೆದರಾಕ್ ಹೋಗ್ಬೇಡ್ರಿ. ನಿಮ್ ಒಪ್ಪಲ್ಲ ಅವ್ರಪ್ಪ ಬಂದ್ರು ನಾ ಪೂರ ಇಟ್ಟ ಕಳಿಸ್ತೇನೆ. ಅವನು ಪುರಿ ತಿಂಡಿಗೆ ಅಂತಾನೆ ಬಳಿ ಇಡಾಕ ನಾನು ಇಟ್ಕೊಂಡು ಹೋಗ್ತೀನಿ. ಇಟ್ಕೊಂಡ ಹೋಗ್ರಿ ಮತ್ತ ದೂರ ಆಕತ್ರಿ ಇಡಾಕ ಬಳಿ. ತಪ್ಪು ತಿಳ್ಕೊಬೇಡ್ರಿ. ತಂಗಿ ಅಚ್ಚ ಬಂಗಾನ ತಂಗಿ. ಗೊತ್ತಾಗುದಿಲ್ಲ ನನ್ನ ಮಗಳ ಹುಡುಕಾಡಿ ಸಾಕಾದ್ರಿ. ಯಾರ ಕರ್ಕೊಂಡ ನಿಮ್ಮಕಟ್ಟಿ ಬಸಪ್ಪನಿಗೆ ನೋಡಿಲ್ಲ, ಹಾಲಿಗೆ ಬಸಪ್ಪನಿಗೆ ನೋಡಿಲ್ಲ. ಹೋದಾಗಿ 12 ಆತು ಯವ್ವ. ಈ ಗದ್ದಲಾಗಿ ಯಾರು ಕರ್ಕೊಂಡು ಹೋಗಿ ನಮ್ಮ ಮನೆ ಕಡೆ ಅಂತಾನೆ. ಕೊಟ್ಟಿಲ್ಲ ಐತಿ ಈಗ ಯಾ ಕಡೆ ಕರ್ಕೊಂಡು ಹೋಗ್ಯಾನ ಅಂತಾನೆ. ಯಾಕಂದ್ರ ಮ್ಯಾಲಿನ ಹೋದಾಗ ಹೋದ್ರು ಈ ದಿಬ್ಬದಾಗ ಹೋದ್ರ ಚಂದ ನೋಡ ಸಾಕು ನೋಡಪ್ಪನ ಅಂತ. ಆರ್ಯಾರು ಹೋದ್ರ ಅವ ಯಾರೇ ಹುಡ್ಡಾನ ಮಾವ ಯಾವಪ್ಪ ಅವ್ರು ಬಿಡ್ದಲ್ಲಂತ. ಇಲ್ಲ ತಾಳೆಗೆ ಬಂದ್ರು ಹಿಂಗ ಹುಡುಗರ ಇರ್ತಾವಂತ. ಅದಕ್ಕಪ್ಪ ಲೇಟ್ ಆಗತ್ತ ಅಂತ ಹೇಳೇ ಹೋಗ್ಯಾವ ಮಗ. ಈಗ ಬಿಟ್ಟು ಅಂಕಾರ ಇಲ್ಲೇ ಐತಿ ಮಗ, ಇಲ್ಲೇ ಇರಬೇಕಂತ ನಾವೇನೆ. ಈ ಗೂಡ್ನ್ಯಾಗ ಹುಟ್ಟಿದ ನಾಯಿ ಗೂಡ್ನ್ಯಾಗ ಹುಟ್ಟಿದವನ ಅಲ್ವ ಚಂದ್ರವ್ವ, ಎಲ್ಲಿ ಹೋಗಿದ್ದೇವ ಇಷ್ಟೋತಾನ? ನೋಡುವ ತಂಗಿ, ನಮ್ಮ ಕಣ್ಣಿಗೆ ಪೈ ಬರ್ಬೇಕ, ಹರೇ ಬರ್ಬೇಕ, ಈ ಜಾಮೂನು ಜಾತ್ರೆ ಬರ್ಬೇಕ, ಬರೀ ಆಗೈತೆ ಅಕ್ಕ. ಮೌನ ನಿಮ್ಮ ಅಪ್ಪಣ್ಣ ಏನ್ ಹೇಳುವ? ನಾ ಇವ್ ಜೊತೆ ಸೇರಿ ಇಟ್ಕೊಳ್ಳ ಕತ್ತಿದ್ದೆ. ತಡಿ ಹೋಗ್ತೀನಿ, ಯಾಕೆ ಅವಸರ ಮಾಡ್ತಿದ್ದೆ? ನಾ ಸಿಂಗ ಕೆತ್ತಾಗಲ್ಲ ಎಪ್ಪಮ್ಮ ಇಟ್ಕೊಂಡ್ರವ ನೀ ಏನಂತಿದ್ದಿ? ಯಾರ ಮಗಳ ಇನ್ನು ಸಣ್ಣ ಕದಿ ಈಗ ಬೇಡ, ಮುಂದೆ ದೊಡ್ಡ ಕಾಗು ಅವ ಬೇಕಾದ್ರೆ ಇಟ್ಕೊ ಅಂತ ಹೇಳುತ್ತಿಲ್ಲ. ಬಳಿ ಇಟ್ಕೊಳಕತ್ತಿದ್ದೆ. ಯಾರೋ ಬೇಡ, ನೀನು ಇಟ್ಕೊಂಡು ಬೇಡ, ನೀ ಇದು ಮಾಡೋ ಬೇಡ, ನೀನು ಇಟ್ಕೊಂಡು ಅಂದ್ರೆ
ಅದು ಸಿಕ್ಕಾರೆ ಕೈ ಹಿಡಿತದ ಏನ್ ಮಾಡಲ್ಲ ಅರ್ಥ ಆತ ಏ ತಮ್ಮ ಯಾಕೆ ಹಿಡಿಸೋಲಕ್ಕ ನನಗೆ ಮಗು ಇಲ್ಲ ಮಾಡ ಅಲ್ರಿ ಯಜಮಾನ್ರ ನಿಮಗ ನೋಡ್ರ ಮ್ಯಾಗು ಕೂದಲು ಬೆಳಗಾಗ್ಯಾವ ಬಡ್ಡಿ ಹಿರಿಯಾರ ಕಂಡಂಗ ಕಾಣ್ತೀವಿ ಈಗ ನಿಮ್ ಮಗಳು ಅದ್ರೊಳಗ ನಂದ ಅರ್ಧ ಒಗಸೇನಿ ಹೊರಗೆ ಹೊರಗೆ ತಕ್ಕೋಬೇಕಾದ್ರೆ ಹೆಂಗಾಗಬಾರ್ದು ನಿಮ್ ಮಗಳಿಗಂತ ನೀ ಅವ್ರು ಬಿಡಪ್ಪ ತಮ್ಮ ನಿನ್ನ ಮಾತನು ಬರೋಬ್ಬರ ಐತಿ ಯಾಕ ಆಯಿ ಕೊಟ್ಟ ಬಿಟ್ಟ ಅರ್ಧ ಹೋಗಿಸ ಬಿಟ್ಟಿ ಮತ್ತೆ ಪೂರ ಹೋಗಿಸಿದ ಆಕಿಗೆ ಸಮಾಧಾನ ಸಮಾಧಾನ ಆತಪ್ಪ ನನ್ನ ಮಗಳಿಗೆ ತ್ರಾಸ ಆಗುಲ್ಲ ಹನಿ 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 ನಲ್ಕ ಯಪ್ಪ ಈವಾಗ ಮುಗ್ಸೋಣ ನಂಗೆ ಬಾಳ ಅಂದ್ರೆ ಬಾಳ ತ್ರಾಸ ಆಗತ್ತಿದ್ದಕ್ಕ ಇದು ನೋಡ್ಕೊಂಡೆ ಸುಮ್ಮನಿದ್ದೇನ ರೇ ಪಟ್ಟ ಪಟ್ಟ ಒಳಗೆ ಗೆಲ್ಲಿಸ್ರಿ ಒಂದ ಏ ತಮ್ಮ ನನ್ನ ಮಗಳ ಕೈ ಬಾಳ ಬಿರುಸಾಗ್ಯಾವ ಯಾಕಂದ್ರೆ ಈಗ ಪ್ರಶ್ನೆ ಸಲ ಅಲ್ಲ ನೀವು ನಲ್ಕ ಸುಂದರ್ಲಕ ಹನಿ 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 ಬಿಟ್ಟ ಒಳಗೆ ಹೋಗ್ತಪ್ಪ ತಮಾಷೆ ನೋಡ್ರಿ ಯಜಮಾನ್ರ ನಾವು ಯಾರಿಗೆ ಹಂಗ ಇಡಿಸುದಿಲ್ಲ ಎಣ್ಣಿದ್ರೆ ಎಣ್ಣೆ ಹಚ್ತೇವಿ ಇರ್ಲಿಕ್ಕಂದ್ರ ಉಗುಳು ಹಚ್ತೇವಿ ಉಗುಳು ಹಚ್ಚೆ ಇಡಿಸ್ತೇವ್ರಿ ಆದ್ರ ನಿಮ್ ಮಗಳು ಇಟ್ಕೊಳ್ಳೋದು ಇದ ನನ್ನ ಕಡೆ ಮೊದಲೇ ಸಲ ಅದಕ್ಕೆ ಸ್ವಲ್ಪ ತ್ರಾಸ ಆಗೋದ ಇನ್ನೊಬ್ಬರಿಗೆ ನಮ್ಮ ಅಗಸರು ಸುಧಾಪ್ ಮಾಡ್ಬಿಟ್ರು ಕರೆಕ್ಟ್ ಒಳಗ ಹೊಕ್ಕೈತ್ರಿ ಒಳಗ ರೀ ಇನ್ನು ಸ್ವಲ್ಪ ಬೆಳೆ ಎಣ್ಣೆ ಹಚ್ಚಿ ಚಂದಾಗ ಒತ್ತಿ ಬಳಿ ಇಡ್ರಿ ಹಂಗ ಸರಳವಾಗಿ ಬಳಿ ಒಳಗೆ ಹೋಗುತ್ತ ನಾ ಹೆಂಗ ತಡ್ಕೊಳ್ಳೆ ಯವ್ವ ಏ ನಿಮ್ಮ ನಂಗೆ ತಡ್ಕೊಳ ತಗೋಬಂದು ಅಪ್ಪಾಗಿ ಮೊದಲನೇ ಸಲಕ್ಕೆ ಇಟ್ಕೊಂಡಾಗ ತ್ರಾಸ ಆಗುದ ಯಾಕಂದ್ರ ನಿಮ್ಮ ಮಮ್ಮಿ ಹಂಗ ಮಾಡ್ತಿದ್ಲ ಬರ್ಲಿಲ್ಲ ಆಯ್ತು ಸತ್ ಹೋಗ್ಬಿಡ್ಲ ಆಯ್ತು ನೀನ ದಬಾಸ ಬೆಳೆ ಇಟ್ಕೊಂಡ ಬಾ ನಮ್ಮ ಸಾವುಕಾರ ಬಡ್ಡಿ ಉಸಿಲಿಗೆ ಹೋಗ್ಬಿಟ್ಟ ಹೇಳ್ಬಿಟ್ಟಾರ ಮುಂಜಾನೆ ನಾ ಇಪ್ಪತ್ತಾದ್ರೂ ಹೋಗಿಲ್ಲ ನೀನ ಬಳಿ ಇಟ್ಕೊಂಡು ನಮ್ಮ ಮನಿಗೆ ಬಾವ ಮನಿಗೆ ಬಂದು ಕದ ಹಾಕೊಂಡು ಬಿಡ ಯಾವ ನಾನು ಮುಂಡೆ ಮಗ ಬಂದು ಟಿಕಿಂಗ್ ಕದ ಹಾಕೊಂಡ್ರ ತೆಗಿಬೇಡ ನಾ ಹೋಗ್ತೇನೆ ಕತ್ತಲ ಯಾವ ಈಗ ದೊಡ್ಡ ಬಾ ಎಲ್ಲ ನನ್ನ ಅಂಟ ಮಗರ ಯಾರು ಬರಂಗಿಲ್ಲ ಯಪ್ಪ ಜಲ್ದಿನ ಬಾ ಈಗ ನೋಡ್ಕೊಳ್ರಿ ಹೆಂಗ್ ಕಾಣ್ತಾವ ನಿಮ್ಮ ಈಗ ಸಮಾನ ಹಾಕೊಂಡ್ ನನ್ ಜೀವಕ್ಕ ಕೈ ಉರಗಿ ಕಡಿಮೆ ಆಯ್ತು ನಂದು ನೋಡ್ರಿ ನಾ ಬಂದು ಬಾಳ ಹೊತ್ತಾತು ನಾ ಹೋಗ್ತೀನ್ರಿ ನಮ್ಮ ಮನೆಗೆ ತಡ್ರಿ ಬಾಯವ್ರ ಯಾಕ್ರಿ ಕೆಲಸ ಮುಗಿದ ಮತ್ತೆ ಹಂಟ ಬಿಟ್ರಲ್ಲ ಏನ್ ಕುಂದು ಬಸನ ಮಾಡಿ ಭಜನಾ ಮಾಡೋಣ ಅಂತ ತಡ್ರಿ ಅಲ್ರಿ ಈ ಊರಾಗ ತಿರ್ಸೆಟ್ಟಪ್ಪನ ಮನಿ ಎಲ್ಲಿ ಬರ್ತತ್ರಿ ಯಾಕ್ರಿ ಅವ್ರ ಮನೆ ನಿಮಗೆ ಯಾಕೆ ಬೇಕ್ರಿ ಆ ಸೋಳೆ ಮಗ ನಮ್ಮ ಮಾವ ಅದಕ್ರಿ ನಮ್ಮ ಮಾವ ಅಂದ್ರೆ ನೀವು ಬೆಳಗಾವಿಯವ್ರ ಚಂದ್ರು ಏನ್ರಿ ನಮ್ಮೂರು ಮತ್ ನಮ್ಮ ಹೆಸರು ನಿಮಗೆ ಹೆಂಗ್ ಗೊತ್ತ್ರಿ ಬಾಯವ್ರ ರೀ ಮಾವರ ಆ ತಿರ್ಸೆಟ್ಟವ್ರ ಚಂದ್ರಿ ಅಂದ್ರೆ ಅದು ನಾನ ರೀ ಅಯ್ಯೋ ಚಂದ್ರದ ಬಂದ ಸಾಲೆ ಆ ಕೈಲೆ ಏನ್ ಚಂದ್ರಿ ನಿಮ್ಮ ಅಪ್ಪ ನಾವು ತಿರ್ಸೆಟ್ಟಿ ಬಂದು ಹೋದಾವ ಗೊತ್ತಾಗ್ಲಿಲ್ಲ ನನಗ ಯಾಕೆ ನಾ ಬಾಳ ಸಣ್ಣದಾಗ ನೋಡಿದ್ದೆ ಪಾಪ ಅದು ಸಿಗದ ನನ್ ಗಜ್ಜಿಗೆ ಸಿಕ್ಕ ಗೋಧಿ ಕಲ್ಲಾನ ಗೋಧಿ ಮಾರಿ ಸ್ವರ್ಗೆ ಬಿಟ್ಟೈತಿ ಅವನದ ಗೊತ್ತಾಗಿಲ್ಲ ನಮ್ಮಪ್ಪ ಅಂತ ಹೇಳಿ ಯಾಕಂದ್ರೆ ಜರಾಕ್ಸ್ ಹಚ್ಚಿ ಬಿಡುದು ಅವ ಆಫ್ರಿಕನ್ ಹಚ್ಚಿನ ಹಂಗೆ ಯಾರು ಜಪ್ಪಾಗಿ ಒಗಿ ಅಂದಾರ ಒಂದ ಹೋಗಿವ್ನಂತೆ ಆ ವರ್ಗಿ ಮುಂಚೆ ಒಂದು ಮಾತು ಹೋಗ್ತೀನಿ RCB ಕ್ಯಾಮ್ರಾಮ್ಯಾನ್ ನೀನು ಆರ್ಸಿ ಬೇಬಿ ಮಾನೇನು ಒಂದ ಮಾತಮ್ಮಮ್ಮ ಒಂದ ಸಮಾಧಾನ ಇರಲಿ
ಆರ್ಸಿಬಿ ಹೋದ ವರ್ಷ ಕಪ್ಪು ನಮಗೆ ಕಂಡ ಮೇಲೆ ಈ ಸಲ ಕಪ್ಪು ನಮಗ ಆರ್ಸಿ ಬಂದ್ರೆ ಪ್ರಾಣ ಕೊಯ್ಲಿ ಕಾಕನ ಪ್ರಾಣ ಆರ್ಸಿ ಬಂದ್ರೆ ಪ್ರಾಣ ಕೊಯ್ಲಿ ಕಾಕನ ನಿನ್ನ ಪ್ರೀತಿ ಮಾಡಾಕ ಬಂದ ಕಾರಣ ಆರ್ಸಿಬಿ ಅಭಿಮಾನ. ನಿನ್ನ ಪ್ರೀತಿ ಇಲ್ಲ ಹಸು ಪ್ಯಾಂಟ್ ಶಾಡಿ ಇಲ್ಲನು ಸಾಕಬೇಕ ಎಣ್ಣ ರೊಕ್ಕ ಸಿಗಬೇಕಪ್ಪ ಆರ್ಸಿಬಿ ನೋಡ ಕಪ್ ಆಡ ನಮ್ಮ ಕೈಯಾಗ ಬಂದೈತಿ ಇನ್ನ ಸೆಮಿಫೈನಲ್ ಬಂದಿಲ್ಲ ಆಲ್ರೆಡಿ ಕಪ್ ಗೆದ್ದಿವಿ ಇದ ಕುಸ ಬಗೆಯಲ್ಲ ವರ್ಧನ್ಯಾಗ ನಿಂತಳ ಗಡಿ ಬಿಡುತ್ತಿ ಕಾಲೇಜ ಮುಗಿಸಿ ಗಣಪನ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ Let's go.
ಸಂಜಿಕ್ ಬಳಿ ಮಾಡ್ಕೊಂಡ್ ನಿಮ್ಮ ಮನೆಗೆ ವಸ್ತಿ ಬರ್ತಾನೆ, ನೀನ್ ಹೋಗಿ ಬಿಡ್ಲ. ಲಾಗಸ್ ನಾವು ಹೋಗ್ತೇನೆ ಪ್ಯಾಣ ಸಂಜೆಗೆ ಬರ್ತಾನಂತ ಸಂಜೆಗೆ ಬರ್ಲಿ ಮನೆಗೆ ಹೋಗಿ ಬಾ. ಬ್ಯಾಡ ನಮಗ್ ಲಾಸ್ಟಿಗೆ ಊಟ. ಇಡಂಗಿಲ್ಲ ಈಗ ಊಟ. ಇಡುವಂತ ಊಟ ಇಲ್ಲಿ ಬಿಟ್ಟು ಬಂದ್ರೆ ಮನ್ಯಾಗ ಎಲ್ಲಾದ್ರೂ ಇಟ್ಟ ಹೋಗ್ತಿದ್ರೆ. ಸಂಜಿಕ ಬರ್ತನ ತೆಯ್ಯ ಹುಡುಗಿ ಬೇಡಕ್ಕೆ ಬಂಗಾರ ಬಳಿಯ ಹತ್ತತ್ತು ಮನೆಗದ ಬಳಿಯ ಹುಡುಗಿ ಹತ್ತಿದಕ್ಕೆ ಮನೆ ಕಡೆ ಯಾತಕ ಬೀಳ್ತ ಮಣ್ಣು ಸಿಂಗಾರ ಸಾಕ ಆನಂದ ಹುಟ್ಟ ಮನೆ ಸಂಜಿಕ ಬರ್ತನ ತೆಯ್ಯ ಹುಡುಗಿ ಬೇಡಕ್ಕೆ ಬಂಗಾರ ಬಳಿಯ ಹತ್ತತ್ತು ಮನೆಗದ ಬಳಿಯ ಹುಡುಗಿ ಹತ್ತಿದಕ್ಕೆ ಮನೆ ಕರೆಯ ಬಂಗಾರ ಮಣ್ಣು ಯಾತಕ ಬೀಳ್ತ ಮಣ್ಣು ಸಿಂಗಾರ ಸಾಕ ಹೇಳದೆ ಹುಟ್ಟ ಅಲ್ರಿ ನಮ್ಮ ಚಂದ್ರಯಾನ್ ರೊಟ್ಟಿ ತುಪ್ಪದಾಗ ಬಿದ್ದಂಗ ಆಟ. ಇನ್ನು ಮ್ಯಾಲ ತೋರಿಸ್ತೇನೆ ನಮ್ಮ ಆಟ. ಇವಳಿಗೆ ತಿಳಿಸುವೆ ಪ್ರೀತಿ ಪಾಠ. ಆಗ ತಪ್ಪೈತ್ರಿ ಆ ತಿರ್ಸಟ್ಟಿ ಸೆಳೆಗಳ ಕಾಟ. ಬಳ್ಳಿ ಬರ್ತಾನೆ ಹೋಗಬೇಕು.